ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದರ್ಶನ್ಗೆ ಮತ್ತೆ ಟೀಮ್ಗೆ ಎರಡು ಸೇರಿಸಿ ಹೇಳ್ಬಹುದು, ಕಂಟಕ ಅಂತೂ ಶುರುವಾಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಹೈಕೋರ್ಟ್ ಏನು ಒಂದು 7 ಜನಕ್ಕೆ ಬೇಲ್ನ ಮಂಜೂರು ಮಾಡಿದೆ, ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗೋದು ಪಕ್ಕ ಅಂತೂ ಕನ್ಫರ್ಮ್ ಆಗಿದೆ. ಸುದ್ದಿಗೋಷ್ಠಿ ನಡೆಸಿದಂಥ ಕಮಿಷನರ್ ದಯಾನಂದ್ ರವರು, ನಾವು ಇದನ್ನ ಪ್ರಶ್ನೆ ಮಾಡಿ ಅಪೀಲ್ನ ಸುಪ್ರೀಂ ಕೋರ್ಟ್ಗೆ ಹಾಕ್ತಾ ಇದ್ದೀವಿ, ಸರ್ಕಾರದ ಆದೇಶಕ್ಕಾಗಿ ಕಾಯ್ತಾ ಇದ್ದೀವಿ ಅಂತ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರು. ಸರ್ಕಾರ ಏನಾದರೂ ಆದೇಶ ಕೊಡ್ತು ಅಂದರೆ ಆಯಿತು ಹೋಗಿ ಅಂತ ಹೇಳಿದ ತಕ್ಷಣ ಆಲ್ಮೋಸ್ಟ್ ಸೋಮವಾರದೊಳಗಡೆನೆ ಇವರು ಅಪೀಲ್ ಹಾಕೋ ಚಾನ್ಸಸ್ಸು ಸಿಕ್ಕಾಪಟ್ಟೆ ಇದೆ ಗುರು. ಕಷ್ಟದ ಮೇಲೆ ಕಷ್ಟ ಅಂತಾರಲ್ಲ, ಇದೆ ಅನಿಸುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಒಂದು ಎಲ್ಲರೂ ಮಾತಾಡ್ತಾರೆ, ಈ ಹಾಸ್ಪಿಟ್ಲು, ಪೊಲೀಸ್ ಸ್ಟೇಷನ್ನು, ಕೋರ್ಟು ಈ ಮೂರಲ್ಲಿ ತಗ್ಲಾಕೊಂಡ್ಬಿಟ್ರೆ ಜೀವನನ ನರಕ ಮಾಡಿಬಿಡ್ತಾರೆ ಗುರು ಅಂತ ಒಂದು ಮಾತನ್ನ ಎಲ್ಲರೂ ಹೇಳ್ತಿರ್ತಾರೆ. ಕ್ಯಾಜುವಲ್ ಆಗಿ ಫ್ರೆಂಡ್ಸ್ಗಳೆಲ್ಲ ಕೂತ್ಕೊಂಡಾಗಲೇ ಹೇಳ್ತಿರ್ತಾರೆ, ಗುರು ಇದ್ರ ಸವಾಸನೆ ಬೇಡ, ಈ ಮೂರಲ್ಲಿ ತಗ್ಲಾಕೊಂಡ್ಬಿಟ್ರೆ ಜೀವನ ನರಕ ಮಾಡಿಬಿಡ್ತಾರೆ ಅಂತ ಆಲ್ಮೋಸ್ಟ್ ಎಲ್ಲರೂ ಮಾತಾಡ್ತಿರ್ತಾರೆ. ಅಂಥ ಪರಿಸ್ಥಿತಿಗೆ ದರ್ಶನ್ ರವರು ಸಿಕ್ಕಾಕೊಂಡಿದ್ದಾರೆ ಅಂತಾನು ಕೂಡ ಹೇಳ್ಬೋದು. ಹಾಗೂ ಹೀಗೋ ಒಂದು ಬೇಲಂತೂ ಸಿಕ್ಕಿದೆ. ವಿಜಯಲಕ್ಷ್ಮಿ ಅವರ ಕೃಪಾ ಕಟಾಕ್ಷ ಇದರಲ್ಲಿ ಸಿಕ್ಕಾಪಟ್ಟೆ ಇದೆ. ಇದರಲ್ಲಿ ನೋಡಿದ್ರೆ ಕಡ್ಡಿ ಅಳ್ಳಾಡ್ಸೋದಕ್ಕೆ ಆಲ್ರೆಡಿ ಪವಿತ್ರ ಗೌಡ ಅವರು ತಯಾರಾಗ್ಬಿಟ್ಟಿದ್ದಾರೆ. ಇನ್ನೂ ಇದು ಯಾವ್ಯಾವ ಹಂತಕ್ಕೆ ಹೋಗುತ್ತೋ ಏನು ಕತೆನೋ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ದರ್ಶನ್ ರವರಿಗೆ ನೆಮ್ಮದಿ ಅಂತೂ ಇಲ್ಲವೇ ಇಲ್ಲ. ಏನಾದರೂ ಒಂದು ಸಮಸ್ಯೆ ಅಂತೂ ಕಾಯ್ತಾ ಇರುತ್ತೆ ಅಂತ ಕೂಡ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ. ಮತ್ತೆ ಸ್ನೇಹಿತರೆ, ನಿಮಗೆ ಏನು ಅನ್ನಿಸ್ತಿದೆ? ಈ ಒಂದು ಕೇಸು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಏನಾಗಬಹುದು? ಅಲ್ಲಿ ಏನು ವಾದ ವಿವಾದಗಳು ನಡೀಬಹುದು? ಈ ಒಂದು ಬೇಲ್ ಏನಾದರೂ ತಡೆ ಹಿಡಿತಾರಾ, ಇಲ್ಲ ಅಲ್ಲೂ ಏನಾದರೂ ಇವರು ಗೆಲುವು ಸಿಗುತ್ತಾ? ನಿಮಗೇನು ಅನ್ನಿಸ್ತಿದೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ. ಅಯ್ಯೋ.